ಈ ಸಂಚಿಕೆಯ ಪ್ರಾಯೋಜಕರು ಹೋಟೆಲ್ ಶಿಶಿರಾಮ್ ಸಿದ್ದಾಪುರ, ಶೆಟ್ಟಿ ಕ್ಯಾಟರರ್ಸ್ ಮಾಂಸಾಹಾರಿ ಖಾದ್ಯಗಳು, ಸಮಾರಂಭಗಳಿಗೆ ಭೋಜನ ಮತ್ತು ಸುವ್ಯವಸ್ಥಿತ ಸಭಾಗೃಹ ವ್ಯವಸ್ಥೆ ನಮ್ಮಲ್ಲಿ ದೊರೆಯುತ್ತದೆ. ಪ್ರೊಪ್ರೈಟರ್ ರಾಜೀವ ಶೆಟ್ಟಿ. ಮೊಬೈಲ್ 9481214199. ನಮಸ್ತೆ ವೀಕ್ಷಕರೇ, ಹೆಬ್ರು ನ್ಯೂಸ್ ಪ್ರಸ್ತುತಪಡಿಸುವಂತಹ ಜಿಜ್ಞಾಸೆ ಕಾರ್ಯಕ್ರಮದ ಈ 12ನೇ ಸಂಚಿಕೆಗೆ ತಮಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಾವು ಕಳೆದ ಸಂಚಿಕೆಯಲ್ಲಿ ಆರೂಢ ಪ್ರಶ್ನೆ ಮತ್ತೆ ಅಷ್ಟಮಂಗಲ ಪ್ರಶ್ನೆಯ ಬಗ್ಗೆ ಮಾತಾಡ್ತಾ ಇತ್ತು. ಸಾಕಷ್ಟು ಉದಾಹರಣೆಗಳೊಂದಿಗೆ ಆರೂಢ ಪ್ರಶ್ನೆ ಅಂತೇಳಿ ಹೇಳಿದ್ರೆ ಮತ್ತೆ ಅಷ್ಟಮಂಗಲ ಪ್ರಶ್ನೆ ಅಂತೇಳಿ ಹೇಳಿದ್ರೆ ಉದಾಹರಣೆಗಳೊಂದಿಗೆ ಸ್ಪಷ್ಟೀಕರಣ ಕೊಡ್ತಾ ಹೋದ್ರು. ಆದ್ರೆ ಈ ಸಂಚಿಕೆಯಲ್ಲಿ ನಾನು ಕಳೆದ ಬಾರಿ ಹೇಳಿದ ಹಾಗೆ ಒಂದು ವಿಶೇಷವಾದಂತ ವಿಷಯ ಅಂತ ಹೇಳಿದ್ರೆ ಆರೂಢ ಈ ಒಂದು ಶಬ್ದ, ಹಾಗೆ ಅಷ್ಟಮಂಗಲಕ್ಕಾದ್ರೂ ಕೂಡ ನಾವು ಸಾಧಾರಣವಾಗಿ ಅರ್ಥವನ್ನು ತಿಳ್ಕೊಳ್ಬಹುದೇನೋ, ಅದನ್ನು ಕೂಡ ಅವ್ರ ಕೇಳೋಣ. ಆರೂಢ ಎನ್ನುವಂತ ಒಂದು ಶಬ್ದ ಹೇಗೆ ಬಂತು, ಈ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಈ ಒಂದು ಸಂಚಿಕೆಯಲ್ಲಿ ನಾನು ತಮ್ಮ ಮುಂದೆ ಮಾತಾಡ್ಲಿಕ್ಕಿದ್ದೇನೆ. ಯಥಾ ಪ್ರಕಾರವಾಗಿ ಈ ಸಂಚಿಕೆಯನ್ನ ಆರಂಭಿಸುವ ಮುಂಚಿತವಾಗಿ ಶ್ರೀಯುತ ಅಶೋಕ್ ಶೆಟ್ಟಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸರ್, ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈಗಾಗಲೇ ನಾನು ಹೇಳಿದ ಹಾಗೆ ಆರೂಢ ಎನ್ನುವಂತ ಒಂದು ಶಬ್ದ ಹೇಗೆ ಬಂತು ಅಂತ ಹೇಳ್ಕೊಂಡು ಅಲ್ಲಿ ಆರೂಢ ಪ್ರಶ್ನೆ, ಅಷ್ಟಮಂಗಲ ಪ್ರಶ್ನೆ. ಅಷ್ಟಮಂಗಲ ಅಂದ್ರೆ 8 ದಿಕ್ಕಿನ ಒಂದು ವಿಚಾರಗಳನ್ನು ತಗೊಳ್ಳುವಂತಹದ್ದು. ಅದು ಹೇಳಿದಲ್ಲ, ಒಂದು ಗ್ರಾಮ ವ್ಯಾಪ್ತಿಯಲ್ಲಿ ತಗೊಳ್ಳುವಾಗ ಆರೂಢ ಅಂದ್ರೆ ಕೇವಲ ಒಂದು ವ್ಯಾಪ್ತಿ, ಅದಕ್ಕೆ ಆದಂತ ವ್ಯಾಪ್ತಿಯ ಒಳಗಡೆ ಅಂತ ಹೇಳ್ಬೋದು. ಇನ್ನು ಅಕ್ಷರಗಳನ್ನು ವಿಮರ್ಶೆ ಮಾಡ್ಬೇಕಾದ್ರೆ ಅದನ್ನ ಸ್ವಲ್ಪ ವಿಚಾರ ಮಾಡ್ಬೇಕಾಗ್ತದೆ. ನಾನೇನು ನಿಮಗೆ ಹೇಳಿದ ಹಾಗೆ ಮೊದಲೇ ನಾನೇನು ನಿಮ್ಮ ಪ್ರಶ್ನೆನ ಕೇಳಿ ಅಲ್ಲೇನೋ ಉತ್ತರ ಹುಡುಕಿ ಪುಸ್ತಕ ತಗೊಂಡು ಹೇಳುವಂತದ್ದಲ್ಲ. ನನಗೆ ಏನ್ ನೀವು ಕೇಳ್ತೀರಿ ಅದು ಬಂದಾಗ ಇಮಿಡಿಯೇಟ್ ಅದನ್ನ ಹೇಳುವಂತದ್ದು. ನೀವು ಹೇಳಿದಾಗೆ ಕೂಡಲೇ ಬಹುಮಾನ ಕೂಡಲೇ ತಕ್ಷಣ ಮಾಡುವಂತದ್ದು. ಈಗ ಆರೂಢ ಬಗ್ಗೆ ವಿಚಾರಗಳನ್ನ ವಿಮರ್ಶೆ ಮಾಡಿದ್ದೀನಿ ಬಿಟ್ರೆ ಆ ಶಬ್ದಗಳು ಯಾಕೆ ಹುಡ್ತು ಅಂತ ಹೇಳಿ ಸ್ವಲ್ಪ ನಾನೊಂದು ದಿನ ಅದನ್ನ ಮನನ ಮಾಡಿ ನಾನು ವಿಚಾರ ಮಾಡ್ತೇನೆ. ಯಾವುದೇ ಆದ್ರೆ ಇನ್ನೊಂದು ಪ್ರಶ್ನೆ ಏನಂತ ಹೇಳಿದ್ರೆ, ನಮ್ಗೆ ಇಲ್ಲಿನ ಆರೂಢಗಳನ್ನ ನಡೆಸಿಕೊಡ್ಲಿಕ್ಕೆ ಕೇರಳಿಗರನ್ನ ನಾವು ಹೆಚ್ಚಾಗಿ ಕರೆತರ್ತೇವೆ. ಯಾಕೆ ಅವರೇ ಇದರಲ್ಲಿ ಹೆಚ್ಚು ಸಿದ್ಧಿ? ಇಷ್ಟು ಮಾತ್ರ ಅಲ್ಲ, ಕೇವಲ ಆರೂಢಕ್ಕೆ ಅಂತ ಹೇಳಿ ಮಾತ್ರ ಅಲ್ಲ, ಕೆಲವು ಮಾಟ ಮಂತ್ರ ಇವುಗಳನ್ನ ಬಿಡಿಸ್ಲಿಕ್ಕೆ ಕೂಡ ಕೇರಳಿಗರನ್ನ ಹೆಚ್ಚು ಬಳಕೆ ಮಾಡ್ತೇವೆ. ಯಾಕೆ ಅದರಲ್ಲಿ ಅವರಲ್ಲಿ ಏನು ವಿಶೇಷ? ಸರಿ, ಅಲ್ಲಿ ನಮ್ಗೆ ತುಂಬಾ ಉತ್ತರಗಳು ನಮ್ಗೆ ಇಲ್ಲೇ ಸಿಗುತ್ತೆ. ಎಲ್ಲಿ ಕೇಳಿದ್ರೆ ನೋಡಿ, ನಮ್ದು ರಾಮ ಜನ್ಮಭೂಮಿ ಅನ್ನುವಂಥದ್ದು. ಅಂದ್ರೆ ನಾವು ಏನ್ ಮಾಡಿದ್ದೇವೆ ಕೇಳಿದ್ರೆ ನಾವು ಕೇರಳದವ್ರೆ, ನಾವಿಲ್ಲಿ ಇದಲ್ಲ. ಹೇಗೆ ಹೇಳ್ತೀರಿ? ಯಾಕೆ ಕೇಳಿದ್ರೆ ನಮ್ದು ಮೆಡ್ರಾಸ್ ಗೌರ್ಮೆಂಟ್ ಅನ್ನುವಂಥದ್ದು ಮೊದಲಿಂದ ಇದ್ದಂಥದ್ದು. ನಂತರ ಈ ಕರ್ನಾಟಕ ರಾಜ್ಯ ಆದಾಗ ನಮ್ಮ ಪರಿಯನ್ನ ವಿಂಗಡಣೆ ಮಾಡಿ ನಾವು ಇದು ಮಾಡಿದೆವು. ಅಲ್ಲಿ ಭಾಷೆಯಲ್ಲಿ ಬಹಳ ಡಿಫರೆನ್ಸ್ ಇಲ್ಲ. ನಾವು ಭಾಷೆಯಲ್ಲಿ ನೋಡಿ, ನಮ್ಮ ಕುಂದಾಪುರ ಕೆಲವೇ ಕನ್ನಡ ಭಾಷೆಗಳು, ತುಳು ಭಾಷೆಗಳು, ಈ ಮಲಯಾಳ ಭಾಷೆಗಳು ಅವೆಲ್ಲ ಸಂಬಂಧಗಳಲ್ಲಿ 1 ಪಾಯಿಂಟ್, ದ್ರಾವಿಡ ಭಾಷೆಗಳಲ್ಲಿ ಬರುವಂತ ಎಲ್ಲ ಅಂಶಗಳು ಹತ್ರ 1 ಪಾಯಿಂಟ್. ಎರಡನೇದಾಗಿ ನಾವು ಮತ್ತೆ ಕೇರಳದವರೆಲ್ಲ ಸಂಕ್ರಾಂತಿ ಮತ್ತೆ ತಿಂಗೋಡುಗಳನ್ನ ಆಚರಣೆ ಮಾಡ್ತೇವೆ. ಅಲ್ಲಿ ದೈವೋತ್ಸವವನ್ನು ಆಚರಣೆ ಮಾಡುವುದು ಅಂತ. ಈ ಘಾಟಿಯಿಂದ ಮೇಲ್ಭಾಗ ಹೋದಾಗ ಮಾತ್ರ ಅಲ್ಲಿ ದೇವರುಗಳನ್ನ ಆರಾಧನೆ ಮಾಡುವಂಥದ್ದು, ಅಮಾವಾಸ್ಯೆ ಹುಣ್ಣಿಮೆಯನ್ನ ವಿಶೇಷವಾಗಿ ಆರಾಧನೆ ಮಾಡುವಂತ ಸಂಪ್ರದಾಯ ಬರ್ತದೆ. ಇಲ್ಲಿ ನಾವು ಗಡಿ ರಾಜ್ಯದಲ್ಲಿ ಕರ್ನಾಟಕ ಮತ್ತೆ ಇದು ಅಲ್ಲಿ 4 ವೇದಗಳಂತ ಹೇಳಿದ್ದೇವೆ. ಈ ಸಾಮವೇದದಲ್ಲಿ ಪ್ರತ್ಯೇಕ ಮಾಡಿರುವಂತದ್ದು ಒಂದು ವೇದ, ಅದು ಅಥವರ್ಣ ವೇದ. ಅಥವರ್ಣ ವೇದ ಅನ್ನುವಂಥದ್ದು ಸಿದ್ಧಿ ಪಡೆದಂತ ಕ್ಷೇತ್ರ. ಇದು ನಮ್ಮ ಪುರಾಣದಲ್ಲೂ ಉಂಟು ನೋಡಿ. ಮಾಯಾಪುರಿ ಮಹಾತ್ಮೆಯನ್ನು ನಾವು ನೋಡ್ತೇವೆ. ಮಾಯಾಪುರಿ ಮಹಾತ್ಮೆಯರು ಕೇರಳದಲ್ಲಿ ಮಾಯಾಪುರ ಅನ್ನುವಂಥದ್ದು ವಿಶೇಷ. ಮತ್ತೆ ನಮ್ಮ ಪ್ರಮಿಳಾರ್ಜುನ, ಮತ್ತೆ ನಮಗೆ ವಿಶೇಷವಾದಂತಹ ಸಿದ್ಧಿಯ ಶಕ್ತಿ, ಈ ಮಂತ್ರ ತಂತ್ರಗಳು ಏಕಾಗ್ರತೆಯನ್ನು ಉತ್ಪತ್ತಿಯಾಗುವುದರಲ್ಲಿ, ಮನುಷ್ಯನ ಸ್ಥಿರತೆಯನ್ನು ಕಾಪಾಡುವುದರಲ್ಲಿ, ಹಾಗೆ ತನ್ನ ಜಪ ತಪಗಳನ್ನ ಮಾಡಿ ಹಿಂದಿನಿಂದ ನಡೆದು ಬಂದಂಥದ್ದು ಈ ಭೂಮಿಯ ಗುಣ. ಅದೇ ಘಾಟಿಯಿಂದ ಮೇಲ್ಭಾಗದಲ್ಲಿ ಅಷ್ಟೆಲ್ಲ ತಪಸ್ಸಿಟ್ಟಿದ್ದಲ್ಲ ನೋಡಿ. ಅಲ್ಲಿ ಮಧ್ಯಪ್ರದೇಶದಂತ ಒಂದು ಘೋರಗೊಂಡಾರಣ್ಯಗಳಲ್ಲಿ ತಪಸ್ಸಿದ್ಧಿ ಮಾಡಿದಂತ ಮಹಾನ್ ವ್ಯಕ್ತಿಗಳೆಲ್ಲ ಇದ್ದಾರೆ. ಆದ್ರೆ ಅಲ್ಲಿ ಅಥವರ್ಣ ವೇದಗಳ ಶಕ್ತಿಗಳು ಉತ್ಪತ್ತಿ ಆಗಲಿಲ್ಲ.
ಈ ಮಂತ್ರ ಸಿದ್ಧಿಗಳು ಅನ್ನುವಂಥದ್ದು ಈ ಘಾಟಿಯಿಂದ ಕೆಳಭಾಗ ಎಲ್ಲ ಭಾಗವೂ ಬಂತು. ಕೇರಳ ಭಾಗದಲ್ಲಿ ವಿಶೇಷ ಅಂದ್ರೆ ಕೇಂದ್ರ ಬಿಂದುವಾದಂತಹ ಶಕ್ತಿಗಳು ಅಲ್ಲಿ ಸ್ಥಿರತೆಯನ್ನು ಕಾಪಾಡ್ತದೆ. ಈ ಮಾಯಾವಿಗಳು ಉತ್ಪತ್ತಿಯಾದಂಥದ್ದು ಈ ಒಂದು ದಕ್ಷಿಣ ಭಾರತದಲ್ಲಿ ಅಥರ್ವಣ ವೇದಗಳನ್ನ ಸಿದ್ಧಿ ಪಡೆದಂಥದ್ದು. ಒಂದೊಂದು ಭೂಮಿಯ ಗುಣ ಅಂತ ಹೇಳಿದ್ದೇನೆ ನಿಮಗೆ, ಯಾವ್ಯಾವ ಭೂಮಿಗಳಲ್ಲಿ ಯಾವ ಶಕ್ತಿ ಪ್ರಚೋದನೆಯನ್ನ ಮಾಡ್ತದೆ ಅಂತ ನೋಡಿ. ನಮಗೆ ಪುರಾಣದಲ್ಲಿ ಉಲ್ಲೇಖದಲ್ಲಿ ಉಂಟು, ಕುರುಕ್ಷೇತ್ರ ಅನ್ನುವಂಥ ಜಾಗದಲ್ಲಿ ಭೀಮಾರ್ಜುನ ಹೋದಾಗ ಅಲ್ಲಿ ಜಗಳ ಮಾಡ್ಕೊಂಡಿದ್ರು. ಯಾರು ಹೋದ್ರು ಅಲ್ಲಿ ಆ ಭೂಮಿಯ ಅಲ್ಲಿ ವೈರತ್ವ ಮುಖ್ಯ ಅಲ್ಲ, ತನ್ನನ್ನ ತಾನು ಅನ್ನೋದನ್ನ ತೋರಿಸುವಂತ ಒಂದು ಗುಣ. ಹಾಗಿದ್ರೆ ದಕ್ಷಿಣ ಭಾರತದಲ್ಲಿ ಇದ್ದವರೆಲ್ಲ ರಾಕ್ಷಸರ ಅಲ್ಲಲ್ಲ, ಅಲ್ಲಿ ರಾಕ್ಷಸರು ವಂಶಸ್ಥರು ಅಂತಲ್ಲ, ಅಷ್ಟು ಮೇಧಾವಿಗಳು ಅಂತ, ಬುದ್ಧಿವಂತರು, ಮತ್ತೊಬ್ಬನನ್ನ ಆಡುವಂತ ವ್ಯಕ್ತಿತ್ವವನ್ನು ಪಡೆಯುವವರು. ನೋಡಿ, ರಕ್ಕಸರು ಕೆಟ್ಟವರಂತ ನಾವು ತಿಳ್ಕೊಳ್ಬಹುದು, ಬಿಟ್ರೆ ರಕ್ಕಸರು ಕೆಟ್ಟದ್ದು ಮಾಡಿದ್ದೇನಿಲ್ಲ. ನಾವು ಯಾಕೆ ರಾಕ್ಷಸರು ಕೆಟ್ಟದ್ದು ಅಂತ ಹೇಳ್ತಿದ್ದೇವೆ? ದೇವತೆಗಳು ತಪ್ಪು ಮಾಡ್ಲಿಲ್ವಾ ಅಂತದ್ದನ್ನೆಲ್ಲ? ಈಗ ಗಂಧರ್ವ ಲೋಕದಿಂದ ಗಂಧರ್ವರು ಅನ್ಯಾಯ ಮಾಡಿದರೆ, ದೇವತೆಗಳು ಹೆಣ್ಣನ್ನ ಬಲಾತ್ಕಾರ ಮಾಡಿದ್ದಾರೆ, ಮೇಲಿನ ರಾಜರು ಮಾಡಿದ್ದಾರೆ. ಅದನ್ನೇ ಮುಂದಿನ ಸಂಜೆಗಳಲ್ಲಿ ವಿಷಯಗಳನ್ನ ಹೆಚ್ಚು ಯಾಕಾಗಿ ಆದ್ರೆ ಅಲ್ಲಿ ರಾಕ್ಷಸರು ಅನ್ನುವಂಥದ್ದು ಭಯಾನಕ ಶಕ್ತಿಗಳು. ಅವರಿಗೆ ಈ ಮಾನವರನ್ನ ಹಿಡಿತಿರ್ಲಿಕ್ಕೆ ಶುರು ಮಾಡಿದ್ರು. ಒಂದು ಎರಡನೇದಾಗಿ ದೇವತೆಗಳ ಮೇಲೆ ವಿರೋಧವನ್ನ ಕಟ್ಟಿದ್ರು ರಾಕ್ಷಸರು. ಅದು ಇವತ್ತು ನಡೀತಾ ಉಂಟು. ಯಾಕೆ ಹೇಳಿದ್ರೆ ಹೆಚ್ಚಿಗೆ ಅಂದ್ರೆ ನಾನೇ ಆಧಾರ ಸ್ತಂಭ. ಇವತ್ತು ನಾನು ಒಂದು ಶನೀಶ್ವರ ದೇವಸ್ಥಾನ ಅಂತೇಳಿ ಪರಮಾತ್ಮನ ದಯೆಯಿಂದ ಕ್ಷೇತ್ರ ಕಟ್ಟಿದ್ದೇನೆ, ಮೇಳ ಕಟ್ಟಿದ್ದೇನೆ. ನಮ್ಮ ಹಾಜರಿ ಆ ವ್ಯಾಪ್ತಿಯಲ್ಲಿ ನಮ್ಮದೇ ಆದಂತ ತದ್ವಿರುದ್ಧ ಕೆಲವು ಕ್ಷೇತ್ರಗಳು, ಕೆಲವೇ ವ್ಯಕ್ತಿಗಳ ಅದನ್ನ ವಿರೋಧ ಪಡಿಸ್ತಾರೆ. ಅಲ್ಲ ಸರದ ಆರೋಪ ಕಟ್ಟುವಂಥದ್ದು, ಅಶೋಕ್ ಶೆಟ್ಟಿ ಹಾಗೆ ಹೇಳ್ತಾನೆ, ಹೀಗೆ ಹೇಳ್ತಾನೆ. ಯಾಕೆ ಕೇಳಿದ್ರೆ, ಯಾರೋ ಮಾಡಿಟ್ಟಂತ ವಸ್ತುವನ್ನು ಹಾಳು ಮಾಡಿದಾಗ ನೋವು ಬರುವುದಿಲ್ಲ. ತಾನು ಸ್ವಂತ ಹೋರಾಟ ಮಾಡಿದ್ದು ಅನ್ಯಾಯ ಆದಾಗ ಅವನಿಗೆ ನೋವು ಬರ್ತದೆ. ಆವಾಗ ಅವನಿಗೆ ಪಾಪ ಪುಣ್ಯ ಎಣಿಸುವುದಿಲ್ಲ, ಕ್ರೋಧನಾಗಿ ಸಿಟ್ಟು ಬಂದು ಅವನು ಬೈತಾನೆ. ಈ ದೇವತೆಗಳು ಪಿತ್ರಾರ್ಜಿತದಿಂದ ಪಡೆದಂತ ಆಸ್ತಿ ಮನೆ, ಅಂದ್ರೆ ಪೂರ್ವಾರ್ಜಿತವಾಗಿ ಅವರು ತಪಸ್ಸನ್ನು ಆಚರಿಸಿದ್ರು, ಯಾಗಯಜ್ಞಗಳನ್ನು ಮಾಡಿದ್ರು. ಅದರಿಂದ ಪರಮಾತ್ಮನ ಅನುಗ್ರಹದಿಂದ ಅವರು ದೇವಲೋಕವನ್ನ ಶಾಶ್ವತ ಜೀವನವನ್ನು ಪಡೆದರು. ಅಲ್ಲಿ ವಿಷ್ಣು ಅನುಗ್ರಹ ಅಮೃತ ಸಹ ಅವರೇ ಕೊಡಿದ್ರು. ಅಲ್ಲಿ ಮೂಲದಲ್ಲೇ ಮೋಸ ಮಾಡಿದ್ರು. ನೋಡಿ, ರಾಕ್ಷಸರಿಗೆ ಮೋಸ ಮಾಡಿದ್ರು. ಒಂದು ಎರಡನೇದಾಗಿ ರಾಕ್ಷಸರ ಗುಣ ಏನಪ್ಪ ಅಂದ್ರೆ, ನಾನು ನನ್ನದು ನನ್ನಿಂದ ಬದುಕಬೇಕು, ಮತ್ತೆ ಯಾರು ಇರಬಾರದು ಅನ್ನುವಂಥ ಒಂದು ಕ್ರೂರ ಗುಣ ಇತ್ತು. ಈ ಅಹಂಕಾರ ಮರ್ದನ ಮಾಡಲಿಕ್ಕೆ ವಿಷ್ಣು ಸೂತ್ರವನ್ನು ಮಾಡಿದಾಗ ಅಲ್ಲಿ ರಾಕ್ಷಸರು ಕೆಟ್ಟವರಾಗಿ ಕಂಡು ಬಂದ್ರು, ದೇವತೆಗಳು ಒಳ್ಳೆಯವರಾಗಿ ಕಂಡು ಬಂದರು. ಅಲ್ಲಿ ಮೇಧಾವಿಗಳು ಅಂದ್ರೆ ನೋಡಿ, ಅವರು ತಪಸ್ಸನ್ನು ಆಚರಿಸಿ ದೇವರವರು ಎಂತೆಂಥ ವರಗಳನ್ನ ಪಡಿತಾ ಇದ್ರು. ಹೀಗೆ ಕೆಲವೇ ಅದನ್ನೆಲ್ಲ ನಾವು ಆಲೋಚನೆ ಮಾಡ್ಬೇಕಾಗ್ತದೆ. ಅಲ್ಲಿ ಈ ದಕ್ಷಿಣ ಭಾಗದಲ್ಲಿ ಕೇರಳದಲ್ಲಿ ವಿಶೇಷವಾದಂತ ಅಥರ್ವಣ ವೇದಗಳು ಸಿದ್ಧಿ ಪಡೆಯುವುದು ಜಾಸ್ತಿ. ಮಂತ್ರ ತಂತ್ರ, ಈ ಮಾಟ ಮಂತ್ರಗಳು, ಈ ಅಥರ್ವಣ ವೇದದ ಪ್ರಭಾವ ಜಾಸ್ತಿ, ಭೂಮಿಯ ಗುಣಗಳು ಅಂತ ಹೇಳ್ತೇವೆ. ಆದ್ರಿಂದ ನಾವು ಇಲ್ಲಿ ಹೆಚ್ಚು ಅದರಲ್ಲಿ ಕೇರಳದವ್ರನ್ನ ಯಾಕೆ ತರ್ತೇವೆ ಕೇಳಿದ್ರೆ, ಈಗ ತವರೂರು ಅಂತ ಹೇಳ್ಬೋದು ನಾವು. ನಮಗೆ ಈ ಒಂದು ನಾವು ಮೊದಲಿಂದ ನಾವು ಹೇಳಿದ್ನಲ್ಲ, ಇಲ್ಲಿ ದಕ್ಷಿಣ ಕನ್ನಡ ಗಡಿ ಅನ್ನುವಂಥದ್ದು ಕೇರಳ ವಿಭಾಗಕ್ಕೆ ಸೇರಿದ್ದು. ಘಾಟಿ ಸೆಕ್ಷನ್ ಅನ್ನುವಂಥದ್ದು ನೋಡಿ, ನೀವು ಮೇಲಿನಿಂದ ಕೆಳ ಬರಬೇಕಾದ್ರೆ ಘಾಟದಿಂದ ಮೇಲ್ಭಾಗದಲ್ಲಿ ಈ ಉತ್ತರ ಭಾರತ ದಕ್ಷಿಣ ಭಾರತ ಬರಬೇಕು ಅಂತಾದ್ರೆ ಎಲ್ಲಿ ಹೋದ್ರೂ ಒಂದು ಘಾಟಿ ಸೆಕ್ಷನ್ ಟೌನ್ ಬರಲೇಬೇಕು. ನೀವು ಆಗುಂಬೆ ಇರ್ಬೋದು, ಚಾರ್ಮುಡಿ ಇರ್ಬೋದು, ಪೂನಾ ಘಾಟ್ ಇರ್ಬೋದು, ಅಥವಾ ನಿಮ್ಮ ಗೋಧಿ ಘಾಟ್ ಇರ್ಬೋದು, ಅಥವಾ ಎಲ್ಲೇ ಹೋದ್ರು, ಬಾಂಬೆ ಹೋದ್ರು, ಸಮುದ್ರ ವಿಭಾಗದಲ್ಲಿ ಅಲ್ಲಿ ಒಂದು ಅಥರ್ವಣ ವೇದದ ಶಕ್ತಿ ಅಡಕವಾಗಿರ್ತದೆ. ಭೂಮಿ ಹತ್ತಿರ ಭಾಗದಲ್ಲಿ ಅಲ್ಲಿ ರಾಜರ ನೀತಿ ಕಥೆಗಳು ಮೇಲ್ಭಾಗದಲ್ಲಿ, ಸೂರ್ಯವಂಶ, ಚಂದ್ರವಂಶದ ಪುರಾಣ, ಭಾರತ, ಮಹಾರಾಜರು. ಅಲ್ಲಿ ನೋಡಿ, ದೇಶದ ಮೇಲೆ ಹೋರಾಟವನ್ನು ಮಾಡುವಂತ ಕ್ಷತ್ರಿಯರು ಉತ್ಪತ್ತಿಯಾಗಿರುವುದು ನಮ್ಮ ಮೇಲ್ಭಾಗದಲ್ಲಿ. ಇಲ್ಲಿ ಅಂತ ಕ್ಷತ್ರಿಯರಿಲ್ಲ. ಪುರಾತನ ಕಥೆಗಳು ಸಿಗುತ್ತೆ ನಿಮ್ಗೆ, ಕೋಟೆಗಳು, ಕಲ್ಲಿನ ಚಿತ್ರದ ಎಂತ ಕೋಟೆಗಳು, ಅದೆಲ್ಲ ಸಿಗುದು ಘಾಟಿಯಿಂದ ಮೇಲ್ಭಾಗದಲ್ಲಿ. ಇಲ್ಲಿ ಮಂತ್ರ ಸಿದ್ಧಿ ಪಡೆದು ಘೋರ ಗೊಂಡಾರಣ್ಯಗಳು, ಜನಸಂಖ್ಯೆ ಕಮ್ಮಿ. ಅದೇ ಆ ಕಡೆಯಲ್ಲಿ ಉತ್ತರ ಭಾರತದಲ್ಲಿಯೂ ಕೂಡ ಅವರು ಶೌರ್ಯವಂತರು, ಅದೆಲ್ಲವೂ ಕೂಡ ಸರಿ. ಅವರೆಲ್ಲರೂ ಕೂಡ ಮಧ್ಯ ಏಷ್ಯಾ ಭಾಗದಿಂದ ಬಂದವರು, ಈ ಆರ್ಯನ್ ಕುಟುಂಬದವರು ಅಂತ ಏನ್ ನಾವು ಕರಿತೇವೋ. ಈಗ ಶ್ರೀರಾಮ ಇದ್ದಿರ್ಬೋದು, ಬಹುಶಃ ಅದೊಂದು ಇನ್ನೊಂದು ದೊಡ್ಡ ಚರ್ಚಿತ ಅಥವಾ ಚರ್ಚೆ ಮಾಡುವಂತ ವಿಷಯ ಆಗ್ಬೇಕು. ಅವರೆಲ್ಲರೂ ಕೂಡ ಏನು ಆ ದಾಳಿಕೋರ ಪಂಗಡ ಅಂತ ಹೇಳಿ ಏನು ಕರಿತೇವೋ, ಅವರು ಭಾರತದ ಮೇಲೆ ಹಾಗೆ ಅಂದ್ರೆ ಎಲ್ಲವನ್ನು ತಾವು ರವಿ ಕುಲದವರು, ಋಷಿ ಕುಲದವರು ಹೀಗೆಲ್ಲ ಹೇಳ್ಕೊಂಡು ಬರ್ತಾ ಈ ಭಾಗದಲ್ಲಿ ಮೂಲ ನಿವಾಸಿಗಳು ಯಾರಾಗಿದ್ದಾರೆ, ನೀವೇನೀಗ ರಾಕ್ಷಸರು ಅಂತ ಹೇಳಿ ಕರೀತಾರೋ ಅಥವಾ ಕಪ್ಪುವರ್ಣದವರು ಅಂತ ಏನ್ ಕರೀತಾರೋ, ಅವ್ರನ್ನ ರಾಕ್ಷಸರು ಎನ್ನುವಂತ ಒಂದು ಅವರಿಗೆ ಪಟ್ಟವನ್ನ ಕಟ್ಟಿದ್ರು. ಇವರ ಮೇಲೆ
ದಾಳಿಯನ್ನ ಮಾಡಿದ್ರು. ಅದು ಇಲ್ಲಿನ ಬುಡಕಟ್ಟು ಜನಾಂಗದ ಮೇಲೆ ದಾಳಿಯನ್ನ ಮಾಡಿದ್ರು ಅನ್ನೋ ಇನ್ನೊಂದು ವಾದ ಕೂಡ ಉಂಟು. ಹೌದು. ಹಾಗಾಗಿ ನಾವು ಯಾವ್ದನ್ನ ಸರಿಯಾಗಿ ತೆಗೆದುಕೊಳ್ಬೇಕು. ಅವರು ನಮ್ಮ ಮೂಲವಾಗಿ ಅವರು ನೀವು ಹೇಳಿದ ಹಾಗೆ ಇಲ್ಲಿ ಇದ್ದವರಲ್ಲ. ಹೌದು. ಇದು ಕೂಡ ಉಂಟಲ್ಲ ಅಶ್ವಮೇಧ ಯಾಗ ಅಂತೇಳಿ ಮಾಡ್ಕೊಳ್ಳುವಂಥದ್ದು. ಇಂಥ ಯಾಗಗಳ ಮೇಲೆ ಮತ್ತೆ ನೋಡಿ ಉತ್ತರ ಭಾರತದಿಂದ ರಾಜರೆಲ್ಲ ಬಂದಾಗ ಇಲ್ಲಿ ಎಲ್ಲರೂ ಸೋತಿದ್ದಾರೆ. ಈಗ ಅರ್ಜುನ ಎಲ್ಲಾ ಕಡೆ ಗೆದ್ದ. ನಮ್ಮ ದಕ್ಷಿಣ ಭಾರತಕ್ಕೆ ಬಂದಾಗ ಇಲ್ಲಿ ಬಬ್ರುವಾನ ಇರ್ಬೋದು, ಸುಧಾನ ಇರ್ಬೋದು, ಅಥವಾ ನಮ್ಮ ಪ್ರಮೀಳಲ್ಲಿ ಇರ್ಬೋದು, ಅಥವಾ ಎಲ್ಲ ಕಡೆ ಅರ್ಜುನ ಸೋತಿದ್ದಾನೆ. ಹಾಗಿರುವಾಗ ನಮ್ಮಲ್ಲಿ ಮಹಾ ಪಂಡಿತರು, ಪಾಂಡಿತ್ಯವನ್ನು ಕಲಿತಂತ ಮಹಾನ್ ವ್ಯಕ್ತಿಗಳು ನಮ್ಮ ದಕ್ಷಿಣ ಭಾರತದಲ್ಲಿ ಇದರಲ್ಲಿ ಇದ್ದಾರೆ. ಅಲ್ಲಿ ದೈವ ಭಕ್ತರು. ಮತ್ತೆ ಯಾವುದೇ ಒಂದು ಹೋಮ ಹವನ ಯಾಗ ಯಜ್ಞ ದೇವರಿಗೆ ಕೊಡಬೇಕಾದ್ರೆ ದೈವ ಅನುಗ್ರಹ ಪ್ರಧಾನವಾದದ್ದು. ದೇವರನ್ನು ಆರಾಧನೆ ಮಾಡಬಹುದು, ದೈವ ಅನುಗ್ರಹ ಪ್ರತ್ಯೇಕ ಶಕ್ತಿ. ಅದು ಹೇಳಿದನಲ್ಲ, ಈ ದೈವ ಅನುಗ್ರಹ ಪಡೀಲಿಕ್ಕೆ ಈ ದಕ್ಷಿಣ ಕೇರಳ ವಿಭಾಗ ಹೆಚ್ಚು. ಅಲ್ಲಿ ಆ ಮಣ್ಣಿನಲ್ಲಿ ಆ ಗುಣ ಇದೆ, ಸ್ಥಿರತೆ ಉಂಟು. ಆ ಜಾಗದಲ್ಲಿ ನಿಂತು ದೈವವನ್ನ ಪ್ರತ್ಯಕ್ಷೀಕರಿಸುವಂತಹ ಒಂದು ಶಕ್ತಿ ಉಂಟು. ಮತ್ತೆ ಹೊರ ಕೀಳುವುದರಲ್ಲಿ ಹಲವಾರು ವಿಭಾಗ ಇರ್ತದೆ. ಈ ಅವರು ಏನ್ ಮಾಡಿದ್ರು, ಉತ್ತರ ಭಾರತದವರು ಕುದುರೆಯನ್ನ ಬಿಟ್ಟು ಕುದುರೆ ಬೆಂಗಾಲಿಗೆ ಬಂದವರು. ಅಲ್ಲಿ ದಾಳಿಕೋರರು ಅನ್ನೋದಕ್ಕಿಂತ ಹಲವಾರು ಉದ್ದೇಶಗಳನ್ನು ಇಟ್ಕೊಳ್ತಾರೆ. ರಾಜ್ಯ ಬೊಕ್ಕಸ ಭಂಡಾರವನ್ನು ತುಂಬುವಂತಹದ್ದು ನಮ್ಮಲ್ಲೂ ಇತ್ತು. ಆದ್ರೆ ನಮ್ಮಲ್ಲಿ ರಾಜರು ಉತ್ಪತ್ತಿ ಆಗುವಂತದ್ದು ಏನು ಪುರಾತನ ಸಿಗುವುದಿಲ್ಲ. ಸಾಧಾರಣ ನಮ್ಮ ಈ ಒಂದು ಯಾವ ಯುಗ ಒಂದು ಹಂತದಲ್ಲಿ ತ್ರೇತಾ ದ್ವಾಪರ ಯುಗದ ನಂತರದಲ್ಲಿ ಬರುವಂತಹದ್ದು ಈ ದಕ್ಷಿಣ ಭಾರತ ಅನ್ನುವಂತ ಸಿಗುವಂತಹದ್ದಲ್ಲಿ ಭೂಮಿ ಇದೆ. ಆದ್ರೆ ಕಾಡು ಗೊರಗೊಂಡಾರಣ್ಯಗಳು ಈ ರಾಕ್ಷಸರ ಅಥವಾ ನಮ್ಮ ಬುಡಕಟ್ಟು ಜನಾಂಗದವರು ಇದ್ದಂತ ಭೂಮಿ. ರಾಕ್ಷಸರು ಅಂತ ಕೇಳೋದಕ್ಕಿಂತ ನಿಜವಾಗಿ ಬುಡಕಟ್ಟು ಜನಾಂಗದವರು ಇದ್ದಿದ್ರು. ಅಲ್ಲಿ ನಮಗೆ ಪುರಾತನ ಕಥೆಗಳಲ್ಲೆಲ್ಲ ಸಿಗುತ್ತೆ ನೋಡಿ. ಅಲ್ಲೊಬ್ಬ ನಾವು ಒಂದು ಸೃಷ್ಟಿಯನ್ನು ಮಾಡಿದ್ದಾರೆ ಪುರಾಣದಲ್ಲಿ. ಯಾರನ್ನ ಕೇಳಿದ್ರೆ ಕೀಚಕ ಅನ್ನುವನು ಒಬ್ಬ ಮಹಾ ಕೆಟ್ಟವನು ಅಂತ ಹೇಳಿದ್ದಾರೆ. ಹೇಳುವಷ್ಟು ಕೆಟ್ಟವನಾಗಿ ಕಂಡು ಬರುವುದಿಲ್ಲ ಅಲ್ಲಿ. ಅವನೊಬ್ಬ ವರ್ಗದವನು ನೋಡಿ. ಅವನು ಏನು ಇಲ್ಲಿನವನಲ್ಲ. ಒಂದು ಒಡ ಹುಟ್ಟಿದ ಒಂದು ಕಿರಿತಾಯಿ ಮಗಳಾದ್ರೂ ಅವಳು ತನ್ನ ಅಕ್ಕನನ್ನ ಒಂದು ರಾಜ್ಯ ಮನೆತನ ಕಟ್ಟಬೇಕು, ಒಂದು ಕುಲವಂತನಾಗಬೇಕು, ದೊಡ್ಡ ಒಂದು ವಂಶಸ್ಥನಾಗಿ ನಮ್ದು ಒಂದು ಮನೆತನವನ್ನ ಸೃಷ್ಟಿಸಬೇಕು, ಪರಂಪರೆಯನ್ನು ಬೆಳೆಸಬೇಕು ಅನ್ನುವಂತ ಒಂದು ಛಲವಾದಿ. ಅಲ್ಲಿ ಅವನೊಂದು ಕತೆ ಬಹಳ ಉಲ್ಲೇಖ ಬರುತ್ತೆ ನಿಮ್ಗೆ. ಅದನ್ನ ವಿಚಾರ ಮಾಡ್ಬೇಕಂತ. ನಾವು ಒಬ್ಬ ತಪ್ಪುಗಾರ ಅಂತ 10 ಜನ ಕಲ್ಲೊಡ್ದ ತಕ್ಷಣ ಎಲ್ಲರೂ ತಪ್ಪು ಅಂತ ಹೇಳಿದ್ರು. ಇದೊಂದು ದೊಡ್ಡ ಆರೋಪ. ಯಾರೋ ಒಬ್ಬ ಹಾವಾಡಿಸ್ತಾ ಇದ್ರೆ 5 ಜನ ನೋಡ್ತಾ ಇದ್ರು, ಮತ್ತೆ 10 ಜನ ಹಾವನ್ನೇ ನೋಡುದು. ಅದು ಯಾಕೆ ಅಂತ ಗೊತ್ತಿರುವುದಿಲ್ಲ, ವಿಚಾರ ಏನಂತ ಗೊತ್ತಿರುದಿಲ್ಲ, ಜನರ ಸ್ವಭಾವಗಳದು. ಆದ್ರೆ ವಿರೋಧವನ್ನು ನಾವು ತುಂಬಾ ಆಲೋಚನೆ ಮಾಡ್ಬೇಕಾಗುತ್ತೆ ಆ ಸಂದರ್ಭದಲ್ಲಿ. ನಿಮಗೆ ಈ ಕೀಚಕನ ಕಥೆಯಲ್ಲಿ ಹೋದಾಗ ಅಲ್ಲಿ ವಿಚಾರ ಬರುತ್ತೆ ನೋಡಿ. ಕೀಚಕ ತನ್ನ ಅಕ್ಕನನ್ನ ಒಂದು ಕುಲವಂತ ಮನೆತನವನ್ನ ಸೃಷ್ಟಿಸಬೇಕನ್ನುವಂಥದ್ದು ಒಂದು ಛಲ ಬರುತ್ತೆ ಅವನಿಗೆ. ಅವಾಗ 100 ಜನ ಅಣ್ಣ ತಮ್ಮಂದಿರಿದ್ದೇವೆ, ನಮ್ಗೇನು ಇಲ್ಲ, ನಾವೊಬ್ರು ನಿರ್ಗತಿಕರಾಗಿದ್ದೇವೆ, ಏನಾದ್ರೂ ಬದುಕಬೇಕಂತ ವಿದ್ಯೆಯನ್ನ ಕಲ್ತ, ಬುದ್ಧಿಯನ್ನ ಕಲ್ತ, ಪರಾಕ್ರಮ ಅನ್ನೋದನ್ನ ಸ್ವಾಧೀನಪಡಿಸ್ಕೊಂಡ. ಆವಾಗ ತನ್ನ ಪರಾಕ್ರಮವನ್ನು ಸ್ವಾಧೀನಪಡಿಸ್ಕೊಂಡ್ರ ಮೇಲೆ ಸೂರ್ಯವಂಶ ಇದೆ, ಚಂದ್ರವಂಶ ಇದೆ, ಎಷ್ಟೋ ಮನೆತನಗಳು, ರಾಜ ಮನೆತನ ಇದೆ. ನಮ್ದು ಒಂದು ರಾಜ ಮನೆತನ ಮಾಡ್ಲಿ, ನಮ್ಮಲ್ಲಿ ಪರಾಕ್ರಮ ಇದೆ, ನಾವು 100 ಜನ ಅಣ್ಣ ತಮ್ಮ ಇದ್ದೇವೆ, ನಮ್ದೊಂದು ಸೃಷ್ಟಿಯನ್ನು ಮಾಡ್ಬೇಕಂತ ಹೋರಾಟ ಮಾಡ್ದ. ಬಹಳ ಕಷ್ಟ ಆಯ್ತು. ಹೊಸ ಸೃಷ್ಟಿ ಸಂಕಲ್ಪ ಅನ್ನೋದು ಅಷ್ಟು ಸುಲಭದ್ದಲ್ಲ. ಅದೇ ಹೇಳಿದ್ನಲ್ಲ, ಕಾಡಿನ ಮಧ್ಯದಲ್ಲಿ ಒಂದು ವಿಶೇಷವಾದಂತಹ ಒಂದು ಗಿಡ ಹುಟ್ಟಿ ಬೆಳೆಯುವಾಗ ಪ್ರಥಮದಲ್ಲಿ ದೊಡ್ಡ ಮರದ ಎಲೆಗಳ ಬಿದ್ದದನ್ನು ಮುಚ್ಚುತ್ತೆ. ಆ ಎಲೆಯನ್ನ ಸರಿ ಮಾಡ್ಕೊಂಡು ಆ ಗಿಡ ಮೇಲೆ ಬರುತ್ತೆ. ಹಾಗೆ ಅದು ಸ್ಟ್ರೈಟ್ ಆಗಿ ಬೆಳೀತಾ ಇರುವಾಗ ಹಲವಾರು ದೊಡ್ಡ ಮರದ ಗೆಲ್ಲು ಮುರಿದು ಬೀಳುತ್ತದೆ ಮೇಲೆ. ಅಂತ ಪೆಟ್ಟನ್ನು ಅದನ್ನ ಆರಿಸ್ಕೊಳ್ಳುತ್ತೆ. ಕೆಲವರು ಈ ಗಿಡ ಮರ ಬೇಕಂತ ಬಂದವರು ಈ ಸರ್ತಾ ಇರುವಂತ ಗಿಡವನ್ನೇ ನೋಡಿ ಕಡಿತಾರೆ. ಅಂತ ಪೆಟ್ಟನ್ನೆಲ್ಲ ಆಧರಿಸಿ ಉಳಿದ್ರೆ ಆ ಕಾಡಿನೊಳಗೆ ಅದು ಒಂದು ಮರ ಆಗುತ್ತೆ, ತನ್ನ ಒಂದು ಉಳಿಸ್ಕೊಳ್ಳುತ್ತೆ. ಅಷ್ಟು ನೋವನ್ನು ಅನುಭವಿಸಿದ್ರೆ ಅಲ್ಲಿ ಮರ ಆಗುವಂಥದ್ದು. ಇದೆಲ್ಲ ತುಂಬಾ ಕಥೆಯನ್ನು ಹೇಳ್ಬೇಕಾಗ್ತದೆ. ನಾನು ಮೊನ್ನೆಲ್ಲ ಒಂದು ಭಾಷಣದಲ್ಲಿ ಮಾತನ್ನು ಹೇಳಿದ್ದೇನೆ. ಒಂದೇ ಜಾಗದಲ್ಲಿ ಒಂದು ಬಂಡೆ ಕಲ್ಲಿತ್ತಂತೆ. ಅದು ಕತೆ ಆಗಬಾರಿಲ್ಲ, ಜಿಜ್ಞಾಸೆ. ಸರಿ ಸರಿ. ಒಂದು ಜಾಗದಲ್ಲಿ ಒಂದು ಬಂಡೆ ಕಲ್ಲಿತ್ತಂತೆ. ಒಂದು ದೇವಸ್ಥಾನ ಕಟ್ಟುವವರು ಒಂದು ವಿಗ್ರಹ ಮಾಡಿ ಕೊಡ್ಬೇಕಂತ ಒಬ್ಬ ವ್ಯಕ್ತಿ ಹತ್ರ, ಶಿಲ್ಪಿಗಾರನ ಹತ್ರ ಹೇಳಿದ್ರು. ಹಾಗೆ ಆಯ್ತು, ನಾನು ಮಾಡಿ ಕೊಡ್ತೇನೆ ಅಂತ ಒಪ್ಕೊಂಡ. ಹಾಗೆ ಬಂಡೆಯನ್ನ ಹೊಡೆಯುವಂತ ಒಂದು ಜಾಗಕ್ಕೆ ದೇವಸ್ಥಾನ ಕಟ್ಟುವವರು ಹೋಗಿದ್ರು. ಅಲ್ಲಿ ಹೋಗುವಾಗ ಒಂದು ಬಂಡೆ ಕಲ್ಲನ್ನ ಹೊಡಿತಾರೆ. ಆ ಬಂಡೆ ಹೊಡೆದು ಕೂಡ ಹೊಡಿತಾನಲ್ಲ, ಅವ ಬಂಡೆಯನ್ನು ಹೊಡೆದಾಗ ಒಂದು ಹೋಳು ಬಿತ್ತು, ಒಂದು ಹೋಳು ನಿಂತಿದೆ. ಆವಾಗ ಈ ದೇವಸ್ಥಾನ ಕಟ್ಟುವವರು ನಮ್ಗೊಂದು ದೇವಸ್ಥಾನ ಮೆಟ್ಲಿಗೆ ದೊಡ್ಡದಾದಂತ ಕಲ್ಲು ಬೇಕು. ಅವಾಗ ಏನ್ ಮಾಡ್ದ, ಹೊಡೆದಾಗ ಬಿದ್ದು ಹೋಳನ್ನ ಇದು ಚೆನ್ನಾಗಿದೆ, ಕಟ್ ಮಾಡಿ ತಗೊಂಡೋಗಿ ಅಂತ ಹೇಳಿ ಕಟ್ಟಿಂಗ್ ಮಾಡಿ ಕೊಟ್ಟ. ತಗೊಂಡು ಬಂದು ದೇವಸ್ಥಾನ ಕಟ್ಟುವವರು ಬಾಗಿಲಲ್ಲಿ ಬಂಡೆಯನ್ನು ಇಡ್ತಾರೆ, ಅಂದ್ರೆ ಚಪ್ಪಡಿಯನ್ನು ಇಡ್ತಾರೆ. ಮತ್ತೊಬ್ರು ಈ ಶಿಲ್ಪಿ ಏನ್ ಮಾಡಿರ್ತಾನೆ, ವಿಗ್ರಹ ಮಾಡ್ಲಿಕ್ಕೆ ಅದೇ ಜಾಗ ಕಲ್ಲು ಬೇಕು ಅಂತ ಬಂದಿರ್ತಾನೆ.
ಆ ಬಂಡೆ ಕೇಳಿದಾಗ ಈ ನಿಂತ ಬಂಡೆ ಪೆಟ್ಟನ್ನು ಆಧರಿಸಿ ನಿಂತ ಬಂಡೆ ಇದ್ದೀರ, ಆ ಕಲ್ಲನ್ನು ತಗೊಂಡೋಗಿ ಅದೇ ದೇವಸ್ಥಾನಕ್ಕೆ ಒಂದು ವಿಗ್ರಹವನ್ನು ತಯಾರಿಸ್ತಾನೆ. ಆವಾಗ ದೇವಸ್ಥಾನ ಕಟ್ಟಡ ಆಗಿರ್ತದೆ, ಪ್ರತಿಷ್ಠೆ ಆಗುತ್ತೆ, ಆ ಕಲ್ಲಿನ ವಿಗ್ರಹವನ್ನು ಒಳಗೆ ಸ್ಥಾಪನೆ ಮಾಡ್ತಾನೆ. ಮೆಟ್ಲಲ್ಲಿ ಈ ಕಲ್ಲಿರುತ್ತೆ. ಕೆಲವು ಸ್ವಲ್ಪ ಸಮಯದಲ್ಲಿ ಈ ಕಲ್ಲುಗಳಿಗೆ ಒಂದಕ್ಕೊಂದು ಪರಿಚಯ ಆಗುತ್ತೆ. ನೋಡ್ ಮರ, ನಾನು ಹುಟ್ಟಿದ್ದು ಒಂದೇ ಜಾಗದಲ್ಲಿ, ಬೆಳೆದಿದ್ದು ಒಂದೇ ಜಾಗದಲ್ಲಿ, ಭಾಗ ಆಗಿದ್ದು ಒಂದೇ ಜಾಗದಲ್ಲಿ, ಆದ್ರೆ ಈಗ ಇರುವುದು ಒಂದೇ ಜಾಗದಲ್ಲಿ. ಆದ್ರೆ ನನ್ನನ್ನ ತುಳ್ಕೊಂಡು ನಿನಗೆ ಕೈ ಮುಗಿತಾರೆ, ಹಾಗಾದ್ರೆ ನೀನು ಮಾಡಿದ ಪುಣ್ಯ ಏನು, ನಾನು ಮಾಡಿದ ಪಾಪ ಏನು? ಹೌದು, ಮೆಟ್ಲನ್ನ ಮೆಟ್ಕೊಂಡು ದೇವರಿಗೆ ಕೈ ಮುಗಿತಾರೆ. ಮೆಟ್ಟಿಲಿನಲ್ಲಿ ಹಾಕಿದ ಈ ಕಲ್ಲನ್ನ ನಮ್ಮ ಇಬ್ಬರ ಭಾಗದಲ್ಲಿ ಒಂದು ಭಾಗವನ್ನು ತುಳಿದು ಮತ್ತೊಂದು ಭಾಗ ಕೈ ಮುಗಿಯುವ ಉದ್ದೇಶ ಏನು ಅಂತ. ಅವಾಗ ಆ ಕಲ್ಲು ಹೇಳ್ತಂತೆ, ನೋಡು, ನೀನು 1 ಅಥವಾ 2 ಪೆಟ್ಟಲ್ಲಿ ಬಿದ್ದುಬಿಟ್ಟೆ, ನಾನು ಹಾಗಲ್ಲ, ಅಷ್ಟು ಹೊಡೆದದ್ದಲ್ಲದೆ ಮತ್ತೆ ತಗೊಂಡೋಗಿ 100 ಮೈ ತುಂಬ ಪೆಟ್ಟು ಹೊಡೆದಿದ್ದಾರೆ. ಅದೆಲ್ಲವನ್ನು ಆಧರಿಸಿಕೊಂಡಿದ್ದಕ್ಕೆ ನನ್ನನ್ನು ತಂದಿದ್ದು ಕೈ ಮುಗಿತಿದ್ದಾರೆ. ಇದು 1000 ಪೆಟ್ಟನ್ನು ಆಧರಿಸಿದ್ರೆ ಒಂದು ಸಂಸ್ಥೆ, ಒಂದು ಸೃಷ್ಟಿ ಅಥವಾ ಒಂದು ಏನಾದ್ರೂ ಪರಂಪರೆಯನ್ನು ಸೃಷ್ಟಿಸಲಿಕ್ಕೆ ಸಾಧ್ಯತೆ ಉಂಟು ಅನ್ನೋದೊಂದು ಆಧಾರ. ಆವಾಗ ನಿನಗೆಲ್ಲಾರು ಪೆಟ್ಟು ಬಿದ್ದಾಗೆ ನಾನು ಸ್ವಲ್ಪ ಪೆಟ್ಟಿಗೆ ತುಂಡಾಗಿದ್ರೆ ಅಥವಾ ಬಿದ್ದಿದ್ರೆ ನಿನ್ನನ್ನು ಇಲ್ಲಾಯ್ತು, ನನ್ನನ್ನ ಬಿಸಿ ಡಾಂಬರಲ್ಲಿ ಹಾಕಿ ಪುಡಿ ಮಾಡಿ ಸುಟ್ಟು ರಸ್ತೆ ಮೇಲೆ ಹಾಕ್ತಿದ್ರು. ಇದು ನಾವು ಪೆಟ್ಟನ್ನು ಆಧರಿಸಬೇಕು, ನೋವನ್ನು ಆಧರಿಸ್ಕೊಳ್ಬೇಕು, ತಾಳ್ಮೆ ಬೇಕು. ಹಾಗೆ ಈ ಕೀಚಕ ಈ ಕಥೆಯನ್ನ ನೀವು ಯಾಕಾಗಿ ಹೇಳಿದ್ದೀರಿ ಎನ್ನುವುದನ್ನ ಮುಂದಿನ ಭಾಗದಲ್ಲಿ ತಿಳಿಸಿಕೊಡಿ ತೆಗೆದುಕೊಳ್ತಾ ಈಗ ಒಂದು ಪುಟ್ಟ ವಿರಾಮವನ್ನು ಪಡ್ಕೊಳ್ಳೋಣ. ಹೋಟೆಲ್ ಶಿಶಿರ, ಸಿದ್ದಾಪುರ. ಶೆಟ್ಟಿ ಕ್ಯಾಟರರ್ಸ್, ಮಾಂಸಾಹಾರಿ ಖಾದ್ಯಗಳು, ಸಮಾರಂಭಗಳಿಗೆ ಭೋಜನ ಮತ್ತು ಸುವ್ಯವಸ್ಥಿತ ಸಭಾಗೃಹ ವ್ಯವಸ್ಥೆ ನಮ್ಮಲ್ಲಿ ದೊರೆಯುತ್ತದೆ. ಪ್ರೊಪ್ರೈಟರ್ ರಾಜೀವ ಶೆಟ್ಟಿ. ಮೊಬೈಲ್ 9481214199. ವಿರಾಮದ ನಂತರ ಮತ್ತೆ ಜಿಜ್ಞಾಸೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಾವು ಒಂದು ವಿಶೇಷವಾಗಿರುವಂತ ಒಂದು ಕಥೆಯನ್ನ ಕೇಳ್ತಾ ಇದ್ವು. ಅದನ್ನ ಯಾವ ರೀತಿಯಾಗಿ ಕೀಚಕನ ಕಥೆಗೆ ಲಿಂಕ್ ಮಾಡಿಕೊಂಡು ಮತ್ತೆ ಕೇರಳಿಗರ ವಿಷಯಕ್ಕೆ ಬರ್ತಾರೆ ಎನ್ನುವುದನ್ನ ಕೇಳೋಣ. ಸರ್, ದಯವಿಟ್ಟು ಮುಂದುವರಿಸಿ. ಅಲ್ಲಿ ಈ ಕೀಚಕನು ಹಾಗೆ ತನ್ನದೇ ಆದಂತ ಒಂದು ಸಂಕಲ್ಪವನ್ನು, ಸೃಷ್ಟಿಯನ್ನು ಮಾಡ್ಕೊಂಡ. ಆವಾಗ ಅಲ್ಲಿ ದ್ರೌಪದಿಯ ಸ್ವಯಂವರ ನಡೀತದೆ, ದ್ರೌಪದ ರಾಜನ ಮನೆ. ಆವಾಗ ಇವು ಎಲ್ಲ ಯಾರೇ ಆಗಿರ್ಲಿ ಪರಾಕ್ರಮ ಅಂದ್ರೆ ತಿರುಗುವ ಯಂತ್ರದಲ್ಲಿ ಎಣ್ಣೆ ಕುಪ್ಪರಿಗೆ ನೆರಳನ್ನು ನೋಡಿ, ಆದ್ರೂ ಅವನಿಗೆ ಒಂದು ಛಲ ಇತ್ತು, ಏನಾದ್ರೂ ಮಾಡಿ ನಾನು ಸಾಧಿಸಬೇಕು, ಒಂದು ಮನೆತನದ ಆ ಮನೆಯ ಹೆಣ್ಣನ್ನ ಮದುವೆ ಆದ್ರೆ ನಮ್ಮ ವಂಶದ ಒಂದು ಮನೆತನ ಸೃಷ್ಟಿಸಬಹುದು ಅನ್ನೋ ಆಸೆಯಿಂದ ಹೋಗ್ತಾನೆ. ಹೆಣ್ಣಿನ ಕಾಮುಕತನ ಅಂತ ಹೇಳಲಿಕ್ಕೆ ಬರುವುದಿಲ್ಲ, ಪರಾಕ್ರಮ ಇದೆಯಲ್ಲ, ಹೋದ. ಆದ್ರೆ ಏನ್ ಮಾಡೋದು, ಹೋದವರೆಲ್ಲ ಗೆಲ್ಲಿಕ್ಕೆ ಆಗುದಿಲ್ಲ, ಬಿಡಿ, ಸೋತಿದ್ದಾನೆ. ಆದ್ರೆ ಒಂದು ತೀರ್ಮಾನ ತಗೊಂಡ, ಇಂಥ ರೂಪವಂತ ಹೆಣ್ಣನ್ನ ನಾನು ಹೊಂದಲಿಕ್ಕೆ ಅಥವಾ ಇಷ್ಟು ಪರಾಕ್ರಮ ಇದ್ದು ಪಡೀಲಿಕ್ಕೆ ಆಗದೆ ಇದ್ರ ಮೇಲೆ ಜೀವನದಲ್ಲಿ ಈ ಹೆಣ್ಣು ಬಿಟ್ಟು ಇನ್ನೊಂದು ಹೆಣ್ಣನ್ನ ಲಗ್ನ ಆಗುದಿಲ್ಲ ಅನ್ನೋಂಥ ಒಂದು ತೀರ್ಮಾನ ತಗೊಳ್ತಾನೆ ಕೀಚಕ. ಆವತ್ತಿನಿಂದ ಮತ್ತೆ ಯಾವುದೇ ಒಂದು ಹೆಣ್ಮಕ್ಕಳನ್ನ ಬಲಾತ್ಕರಿಸುವುದು, ಅನ್ಯಾಯ ಮಾಡಿದ್ದೇನೆ ಅಂತ ಯಾವುದು ಹೇಳಲಿಕ್ಕೆ ಬರುವುದಿಲ್ಲ. ಹಲವಾರು ಊಹಾಪೋಹಾರೋಪ ಬೇರೆ ಪ್ರತ್ಯೇಕ ಬಿಡಿ, ಆದ್ರೆ ಉಲ್ಲೇಖಗಳು ಎಲ್ಲಿ ಬರಲಿಲ್ಲ. ಇಲ್ಲಿ ವಿರಾಟ್ ನಗರ ಮುದುಕನಾಗಿರ್ತಾನೆ ವಿರಾಟ್ ರಾಜ. ಆವಾಗ ಅವನಿಗೆ ರಾಜ್ಯ ರಕ್ಷಣೆ ಮಾಡ್ಕೊಳ್ಲಿಕ್ಕೆ ಆಗುದಿಲ್ಲ. ಆವಾಗ ನೋಡಿ, ಆಪತ್ಕಾಲಕ್ಕೆ ಪರಿಸ್ಥಿತಿಯನ್ನ ಕೆಟ್ಟಾಗ ಯಾರು ಕೆಟ್ಟದ್ದು ಮಾಡ್ತಾರೆ, ತಪ್ಪು ಮಾಡ್ತಾರೆ ಅನ್ನುವಂತ ಆಧಾರಗಳಲ್ಲೇ ಬರುದು. ಏನೇ ಆಗಿರ್ಲಿ, ನನ್ನ ಅಕ್ಕ ಒಂದು ಮನೆತನಕ್ಕೆ ಮದುವೆ ಆಗ್ತಾಳೆ, ಅಕ್ಕ ನೀ ಹೆದರಬೇಡ, ನಿನ್ನ ರಾಜ್ಯವನ್ನ ರಕ್ಷಣೆ ಮಾಡುವುದರಲ್ಲಿ ಪರಾಕ್ರಮ ನಮಗಿದೆ, ರಾಜ್ಯ ಕಟ್ಟಲಿಕ್ಕಂತೂ ಆಗಲಿಲ್ಲ, ನಾವು ಒಂದು ರಾಜ್ಯದ ಮನೆತನ ಮಾಡುವ ಅಂತೇಳಿ ಹೇಳಿ ಆ ಅಕ್ಕನನ್ನ ವಿರಾಟ್ ರಾಜನಿಗೆ ಕೊಟ್ಟು ಮದುವೆ ಮಾಡಿ ಆ ದೇಶದ ರಕ್ಷಣೆಯನ್ನೇ ಹೊಣೆ ಬರ್ತಾನೆ. ನೋಡಿ, ಎಷ್ಟು ಒಂದು ನಿಷ್ಠೆಯಲ್ಲಿ ಅಕ್ಕನ ಗಂಡನ ಬಗ್ಗೆ ಆ ಪ್ರೀತಿಯನ್ನು ತೋರಿಸ್ತಾ ಇರ್ತಾನೆ ಕೀಚಕ. ಕಲಾಂತರ ಅಲ್ಲಿ ದ್ರೌಪದಿ ಬಂದು ಆ ಇನ್ಸಿಡೆಂಟ್ ಅಂದ್ರೆ ಅದೇ ಹೇಳುದು, ಮನುಷ್ಯನಿಗೆ ಮನಸ್ಸಿನ ಒಳಗಿದ್ದ ನೋವು ಉದ್ವೇಗ ಆಗುವುದು ಆ ನೋವು ಪ್ರತ್ಯೇಕ ಪ್ರವೇಶಕ್ಕೆ ಬಂದಾಗ. ಅಂದ್ರೆ ಇದೀಗ ಬಂದಿರುವಂತ ದ್ರೌಪದಿ ಅಂತ ನನಗೆ ಗೊತ್ತಿರ್ತದ? ದ್ರೌಪದಿ ಅಂತ ಗೊತ್ತಿರುದಿಲ್ಲ, ಆದ್ರೆ ಆ ರೂಪ ಅವನ ಮನಸ್ಸನ್ನು ಹೇಳ್ತಾ ಇರ್ತದೆ. ಸರಿ ಸರಿ ಸರಿ, ಬಹುಶಃ ನೀವು ಹಿಂದೆ ಹೇಳಿರುವಂತದ್ದು ಅದರ ಆಕರ್ಷಣೆ ಕಲ್ಪನೆ ಅಲ್ಲಿ ನೋಡಿ ಅವನಿಗೆ ಅವಾಗ ಹೇಳ್ತು. ಅರೆ, ಆವತ್ತು ನಾನು ದ್ರುಪದ ರಾಜನ ಅರಮನೆಯಲ್ಲಿ ನೋಡಿದಂತ ಹೆಣ್ಣೊಬ್ಳು ಇದೇ ರೂಪ ಇದ್ದಾಳೆ, ಹಾಗಾದ್ರೆ ಇವಳು ಯಾರು? ಆವಾಗ ಪ್ರಶ್ನೆ ಇಡ್ತಾನೆ ಅಲ್ಲಿ ಅಕ್ಕನ ಹತ್ರ, ಅವಳು ಯಾರು? ಇಲ್ಲ, 5 ಜನ ಮದುವೆ ಆಗಿದ್ದು ಗಂಧರು, ಸುಳ್ಳು ಹೇಳಿದಾಳೆ ಅವಳು, ಅವರೆಲ್ಲ. ಆದ್ರೆ ಅವನ ಮನಸ್ಸು ತುಡಿತದಲ್ಲಿ ಉಂಟು ಅಲ್ಲಿ. ಅದಕ್ಕೆ ಹೇಳುದು, ಮನುಷ್ಯ ನಿಜವಾದ ನೋವನ್ನ ಹಲವಾರು ಸಂದರ್ಭದಲ್ಲೂ ಅವನಿಗೆ ಆಗ್ತಾ ಇರ್ತದೆ. ಕೆಲವರು ನನ್ನ ಹತ್ರ ಪ್ರಸಂಗ ಬರೆಯುವ ಹೇಳ್ತಾರೆ, ಅಶೋಕ್ ಶೆಟ್ಟರು ನಾನು ಇಂಥ ಪ್ರಸಂಗ ಬರೀತೇನೆ ಅಂತ. ಅಲ್ಲಿ ಬರುವಂತದ್ದು ನಾನು ಪ್ರಶ್ನೆ ಹಾಕ್ತೇನೆ ಅಂತ. ನೋಡಿ, ನೀವು ಪ್ರಸಂಗ ಬರೆದ್ರೆ ತೊಂದರೆ ಇಲ್ಲ, ಎಲ್ಲೋ ಅಣಿ ಕಟ್ಟುದು, ಓಲೆ ಕಟ್ಟುದು, ಈ ಕೆಲವೇ ಕೋಲ ಸೇವೆಯನ್ನೆಲ್ಲ ಬಿಟ್ಬಿಡಿ. 100 ಜನ ಯಕ್ಷಗಾನ ನೋಡ್ತಾರೆ ಅಂತ ಮಾಡಿ, ನೀವು ಬರೆದ ಪ್ರಸಂಗವನ್ನು ನೋಡ್ತಾರೆ. ಅದರಲ್ಲಿ ಒಂದು 30 ಜನ ಆದ್ರೂ
ಹೌದು ಮಾರಾಯ, ಮೊನ್ನೆ ನನ್ನ ಜೀವನದಲ್ಲಿ ಒಂದು ಕತೆ ನಡೆದಿದೆ, ಹೀಗಾಗಿದೆ ಅಂತದ್ದೇ ಮಾಡಿ ತೋರಿಸಿದ್ದಾರೆ ಅನ್ನುವಂತ ಕಲ್ಪನೆಯ ಕತೆ ಬರೀಲಿಕ್ಕೆ ಸಾಧ್ಯತೆ ಇದ್ರೆ ಪ್ರಸಂಗ ಬರೀಲಿ. ಒಂದು ಮೌಲ್ಯ ಕಥೆ ಅನ್ನುವಂಥದ್ದು ಅದೇ ಬೇಕು. ಕತೆ ಪ್ರಸಂಗ ಅಂದ್ರೆ ಆಗುದಿಲ್ಲ. ಪ್ರಸಂಗದಲ್ಲಿ ಆ ಕಥೆಯನ್ನು ನೋಡಿದಾಗ ಒಬ್ಬ ಮನುಷ್ಯನಿಗೆ ಹೌದು ನನ್ನ ಜೀವನದಲ್ಲಿ ಅಂಥದ್ದೊಂದು ಆಗಿದೆ ಅಂತ ಮಾಡಿ ತೋರಿಸ, ಆವಾಗ ಆ ಕಥೆಗೆ ಮೌಲ್ಯ ಬರುತ್ತೆ. ಇವನ ನೆಮ್ಮದಿಯನ್ನ ಸರಿಪಡಿಸುದು ನನಗೆ ಸರಿ ಆ ಕಥೆಯಲ್ಲೂ ಹಾಗಾಗಿದೆ ನೋಡಿ. ಇದು ಧರ್ಮದ ಒಂದು ಪ್ರಸಂಗ, ಕಥೆ ಬರಿಬೇಕಾಗುತ್ತೆ. ಇದೇ ರೀತಿ ಈ ಆರೂಢ ಪ್ರಶ್ನೆಗಳು ಅಥವಾ ಇದೆಲ್ಲ ಸೃಷ್ಟಿಸುವಲ್ಲಿ ರಕ್ಕಸರು ತನ್ನದೇ ಆದ ಬಲಾಢ್ಯವನ್ನು ತೋರಿಸ್ತಾ ಇರ್ತರು. ಆವಾಗ ನಾವು ಈ ದೇವತೆಗಳನ್ನ ವಿರೋಧಿಸಕ್ಕಾಗುದಿಲ್ಲ. ಆವಾಗ ಏನ್ ಮಾಡಿದ್ರು, ಇದು ಭಾರಿ ಕಾಡಿನ ಪ್ರದೇಶಗಳು, ನಮ್ಮ ಕೇರಳ, ದಕ್ಷಿಣ ಭಾರತ ಅನ್ನುವಂಥದ್ದು ಹೆಚ್ಚಾಗಿ ಕಾಡು ಪ್ರದೇಶದಲ್ಲಿ ಕೂತು ತಪವನ್ನ ಆಚರಿಸಿ ಭೂಮಿಯ ಗುಣ ಅಂದ್ರೆ ಯಾರು ಅತಿ ರಸವನ್ನ ಹಾಕಿ, ಅದ್ ನೋಡಿ ಸುಟ್ಟ ಜಾಗದಲ್ಲಿ ಬೆಳೆ ಜಾಸ್ತಿ ಬರುತ್ತೆ ನೋಡಿ. ಯಾವುದು ಭೂಮಿಯನ್ನು ಅತಿಯಾಗಿ ನಾವು ಬಳಕೆ ಮಾಡ್ಕೊಳ್ತಾ ಇರ್ತೇವೆ ಅಲ್ಲಿ ಆ ಅಂಶಗಳು ಉತ್ಪತ್ತಿ ಆಗ್ತಾ ಇರ್ತದೆ. ನಮ್ಗೆ ಈ ಮೂಲದಿಂದ ಈ ರಾಕ್ಷಸರು ಇತರರು ತಪಸ್ಸು ಮಾಡ್ತಿರುವಂತ ಜಾಗದಲ್ಲಿ ಮಂತ್ರಶಕ್ತಿ ಸಿದ್ಧಿಯಾಗುವಂಥದ್ದು, ತಾವು ಮಾಡಿದಂತ ಪ್ರಯೋಗಗಳು ನಡೆಯುವಂಥದ್ದು ವಿಶೇಷ ಇಲ್ಲಿ. ಅದಕ್ಕಾಗಿ ಆ ಕೇರಳಿಗರನ್ನೇ ಹೆಚ್ಚಾಗಿ ಆ ವಿದ್ಯೆಯಲ್ಲಿ ಬಳಸ್ಕೊಳ್ಳುವಂತಹದ್ದು. ಅವ್ರು ಮಾಡಿದಂತ ಕೆಲಸ ಹೆಚ್ಚಾಗಿ ಪಾಸ್ ಆಗ್ತಾ ಇರ್ತದೆ, ಬೇರೆಲ್ಲವ್ರಿಗಿಂತ ಅವ್ರಿಗಿಂತ ಸ್ವಲ್ಪ ಜಾಸ್ತಿ ನಡೀತದೆ. ಆ ಸಿದ್ಧಿಯನ್ನ ಬೇರೆಯವರು ಪಡ್ಕೊಳ್ಳಿ ಸಾಧ್ಯತೆಗಳಿಲ್ವಾ? ಕೊನೆಯ ಒಂದು ಅಲ್ಲ, ಸಾಧ್ಯತೆ ಉಂಟು ಅಂದ್ರೆ ನಿಮ್ಗೊಂದು ಕಥೆನ ಅದರಲ್ಲೂ ಒಂದು ಪುರಾಣದಲ್ಲಿ ಒಂದು ಸಣ್ಣ ಉಲ್ಲೇಖ ಉಂಟು. ಸಮಯದ ಅಭಾವ ಕಡಿಮೆ, ಅದೇ ಅದು ಪುರಾಣದಲ್ಲಿ ಉಲ್ಲೇಖ ಉಂಟು. ಹಾಗಾಗಿ ಈ ಮಂತ್ರ ಸಿದ್ಧಿಯನ್ನ ನಮ್ಮ ಕೇರಳಿಗರಂತಲ್ಲ ಮಾಡ್ಲಿಕ್ಕೆ ಸಾಧ್ಯತೆ ಉಂಟು. ಆದ್ರೆ ಭೂಮಿಯ ಪ್ರಚೋದನೆ ಬೇಕು. ಮತ್ತೆ ಕೇವಲ ನೀವು ಹೇಳಿದೇನಲ್ಲ, ಈಗ ಧರ್ಮಕ್ಷೇತ್ರ, ದೇವಸ್ಥಾನ, ಧರ್ಮಸ್ಥಳ ಮತ್ತೊಂದ್ ಕಡೆ ಆಗಬಾರ್ದ ಕೇಳ್ಬೋದು. ಆ ಭೂಮಿಯಲ್ಲಿ ಆ ಶಕ್ತಿ ಬೇಕು. ನನ್ನ ಹಿಂದೆ ಹೇಳಿದೆ ನಿಮ್ಗೆ, ಯಾರೇ ಆಗಿರ್ಲಿ ಆ ಭೂಮಿಯ ಸ್ಥಿರತೆಯನ್ನು ನೋಡಿ ಅಲ್ಲಿ ದೈವಿಕತ್ವವನ್ನು ಕಂಡು ಸ್ಥಾಪನೆ ಮಾಡಿದ್ರೆ ಮಾತ್ರ. ಈಗ ಶನೀಶ್ವರ ದೇವಸ್ಥಾನ ಎಷ್ಟು ಉಂಟು, ಆದ್ರೆ ನಮ್ಮ ಶನೀಶ್ವರ ಚಾಮನೆಯ ಅಷ್ಟು ಪ್ರತೀತಿ ಬರ್ಬೇಕಾದ್ರೆ ಅಲ್ಲಿ ಅಶೋಕ್ ಶೆಟ್ಟಿ ಮಾಡಿದ ಪ್ರಕರಣಗಳ ಕಾರಣ ಅಲ್ಲ. ಆ ಭೂಮಿಯಲ್ಲಿ ಶನೀಶ್ವರನ ಶಕ್ತಿಗೂ ಈ ಭೂಮಿಗೂ ನೋಡಿ, ಅದು ವಿಗ್ರಹ ಮತ್ತೆ ಪ್ರಭಾವಳಿ ಅಂತ ಹೇಳ್ತೇವೆ. ಹೆಚ್ಚಿನವರಿಗೆ ಗೊತ್ತುಂಟು, ಗೊತ್ತಿಲ್ಲ. ಹಿಂದೆ ನೀವು ಹೇಳಿದಿರ ಹೆಚ್ಚಾಗಿ. ಹೌದು, ಈ ವಿಗ್ರಹ ಅನ್ನುವಂಥದ್ದು ದೇವರು, ಪ್ರಭಾವಳಿ ಅನ್ನುವಂಥದ್ದು ಆ ಭೂಮಿಯ ಇಲ್ಲುವ ಶಕ್ತಿಯನ್ನ ಪ್ರಚೋದಿಸುವಂತಹದ್ದು. ಅಂತ ಒಂದು ಶಕ್ತಿ ಆ ಭೂಮಿಯಲ್ಲಿದ್ದು ಅಲ್ಲಿ ನೋಡಿ ತಪಸ್ಸು ಮಾಡುವಾಗ ಯಾವುದೋ ಪೇಟೆಯಲ್ಲಿ ಅಥವಾ ಇದ್ರಲ್ಲೆಲ್ಲ ಮಾಡ್ಲಿಲ್ಲ. ಗೋರಗೊಂಡ ಅರಣ್ಯಕ್ಕೆ ಹೋಗುವಂತದ್ದು ತಪೋವನ ಅಂತ ಹೇಳಿ ಉಂಟು, ಅಲ್ಲೆಲ್ಲ ಹೋಗಿ ತಪಸ್ಸು ಮಾಡ್ತಾರೆ. ಅಲ್ಲಿ ಏಕಾಗ್ರತೆ ಬರಬೇಕು. ಈ ಕೇರಳಿಗಾರ ಅಥವಾ ಇಲ್ಲಿ ಆ ತಪಸ್ಸು ಮಾಡುವಂತ ಶಕ್ತಿಗೆ ಪ್ರಚೋದನೆ ಮಾಡುವಂತ ಗುಣ ಭೂಮಿಗಿದೆ. ಸರಿ. ಮನಸ್ಸು ಮಾಡಿದ್ರೆ ಆ ಭಾಗಕ್ಕೆ ಹೋಗಿಯೋ ಅಥವಾ ಈ ಭಾಗದಲ್ಲಿ ಅಂತ ಒಂದು ಸ್ಥಳವನ್ನ ಕಂಡುಕೊಂಡು ಮಾಡ್ಲಿಕ್ಕೆ ಸಾಧ್ಯತೆ ಉಂಟು ಎನ್ನುವುದನ್ನು ಮಾಡ್ಕೊಳ್ತೀನಿ. ಅದೇನೇ ಇರ್ಲಿ, ಅಂತೂ ಸಾಕಷ್ಟು ಇಲ್ಲಿಯ ತನಕ ಕಳೆದ ಒಂದು 12 ಸಂಚಿಕೆಗಳ ತನಕ ನಮ್ಮೊಂದಿಗೆ ಸಾಕಷ್ಟು ವಿಚಾರಗಳ ಚರ್ಚೆಯನ್ನು ಮಾಡಿದ್ದೀರಿ. ಮುಂದಿನ ಸಂಚಿಕೆಯಲ್ಲಿ ನಾನು ಈ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ ಹಾಗೆ ಪುರಾಣ ವಿಷಯಗಳಲ್ಲಿ ನಡೆದಿರುವಂತಹ ಪ್ರಕರಣಗಳನ್ನ ಚರ್ಚೆ ಮಾಡಿ ಒಂದಷ್ಟು ಗೊಂದಲಗಳನ್ನ ಪರಿಹಾರ ಮಾಡಿಕೊಳ್ಳೋಣ. ತಮ್ಮಲ್ಲಿ ಇರುವಂತಹ ಜ್ಞಾನವನ್ನ ನಮ್ಮ ವೀಕ್ಷಕರ ಜೊತೆಗೂ ಕೂಡ ಹಂಚಿಕೊಳ್ಳಲಿಕ್ಕೆ ತಾವು ಮುಂದಿನ ದಿನಗಳಲ್ಲಿ ಕೂಡ ಅನುವು ಮಾಡಿಕೊಡ್ಬೇಕು ಅಂತ ಕೇಳಿಕೊಳ್ತಾ ಈ ಸಂಚಿಕೆಯನ್ನು ಇಲ್ಲಿ ತನಕ ನಡೆಸಿಕೊಟ್ಟಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರಗಳು. ಸರಿ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೆ ವಿಶೇಷ ವಿಚಾರಗಳೊಂದಿಗೆ ತಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಿಮ್ಮ PV ಆನಂದ್ ಸಾಲಿಗ್ರಾಮ್ ಮಾಡುವ ವಂದನೆಗಳು. ಹೋಟೆಲ್ ಶಿಶಿರ, ಸಿದ್ದಾಪುರ. ಶೆಟ್ಟಿ ಕ್ಯಾಟರರ್ಸ್ ಮಾಂಸಾಹಾರಿ ಖಾದ್ಯಗಳು. ಸಮಾರಂಭಗಳಿಗೆ ಭೋಜನ ಮತ್ತು ಸುವ್ಯವಸ್ಥಿತ ಸಭಾಗೃಹ ವ್ಯವಸ್ಥೆ ನಮ್ಮಲ್ಲಿ ದೊರೆಯುತ್ತದೆ. ಪ್ರೊಪ್ರೈಟರ್ ರಾಜೀವ ಶೆಟ್ಟಿ. ಮೊಬೈಲ್ 9481214199.